ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ನಡುವೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಹೊಡೆದಾಟ ಬಡದಾಟ ಎಲ್ಲ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಇದೆಂಥ ಅಶಿಸ್ತು ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ನೂಕಾಟ ಹೊಡೆದಾಟ ಎಲ್ಲ ನಡೆದುಬಿಟ್ಟಿದೆ. ಇವತ್ತು ಬೆಂಗಳೂರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆನೇ ಹೊಡೆದಾಟ ಎಲ್ಲ ಆಗೋಗಿದೆ. ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ಪ್ರತಿಭಟನೆ ಸಿದ್ಧತಾ ಸಭೆಯಲ್ಲಿ ಮಾತಿನ ಚಕಮಕಿ ನಡೆದಿದೆ. ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ, ದೀಪಿಕಾ ರೆಡ್ಡಿ ಬೆಂಬಲಿಗರ ಮಧ್ಯೆ ಕಿತ್ತಾಟ ಆಗಿದೆ. ಸಭೆ ವೇಳೆ ಹೊಡೆದಾಡಿಕೊಂಡಿದ್ದಾರೆ ಎರಡೂ ಗುಂಪಿನ ಕಾರ್ಯಕರ್ತರು. ಯಾಕೆ ಅಂತಂದರೆ ಇಷ್ಟೇ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರೇನೋ ಮಾತಾಡಿರ್ತಾರೆ, ಇವರೇನೋ ಅಂದಿರ್ತಾರೆ, ಅವ್ರ ಬೆಂಬಲಿಗರು ಇವ್ರ ಬೆಂಬಲಿಗರು ಎಲ್ಲ ಸೇರಿಕೊಂಡು ನೂಕಾಟ, ತಳ್ಳಾಟ, ಹೊಡೆದಾಟ ಎಲ್ಲ ಆಗಿದೆ ಕೆಪಿಸಿಸಿ ಕಚೇರಿಯಲ್ಲಿ. ಪೋಸ್ಟ್ ನಡ್ಕೊಂಡು ಹೋಗೋಕ್ಕೇನಿಲ್ಲ. ನಾನಿಲ್ಲ ಅಂದ್ರೆ ಇನ್ನೊಬ್ರು ಬರ್ತಾರೆ, ಅವರಿಲ್ಲ ಅಂದ್ರೆ ಇನ್ನೊಬ್ರು ಕರ್ಕೊಂಡು ಕೆಲಸ ಮಾಡ್ತೀವಿ. ಸಂಘಟನೆಗೆ ಮತ್ತು ಚಳವಳಿ ಇಂಪಾರ್ಟೆಂಟು. ನಿಮಗೆ ಈಗ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಏನು ಇಶ್ಯೂ ಇದೆ ಆ ಇಶ್ಯೂ ಬಗ್ಗೆ ಹೋರಾಟ ಮಾಡೋದಕ್ಕೆ ಹೊರಟಿದ್ದೀವಿ ಹೊರತು ಇಲ್ಲಿ ಸ್ವಂತದ ಯಾರ್ದು ಏನೂ ಇಲ್ಲ. ಅದು ನಂದಲ್ಲ ಮೆಸೇಜು. ರಾಷ್ಟ್ರೀಯ ಕಮಿಟಿ ಏನಿದೆ ಅದು ಮೆಸೇಜ್ ತೊಗೊಂಡಿದೆ, ಆಲ್ರೆಡಿ ಡಿಸೈಡ್ ಕೂಡ ಮಾಡಿದೆ. ಇದಕ್ಕೆ ಮುಂಚೆನೂ ಕೂಡ 4 ಜಿಲ್ಲಾಧ್ಯಕ್ಷರುಗಳಿಗೆ ನೋಟಿಸ್ ಕೊಟ್ಟಿದ್ದೀವಿ. ಅದಾದ ನಂತರನೂ ಕೂಡ ಸಿಸ್ಟಮ್ ಹೇಗಿರುತ್ತೆ ಅನ್ನೋದಕ್ಕೆ ನೀವು ಸಸ್ಪೆಂಡ್ ಮಾಡಿಲ್ಲ, ಆನ್ ಹೋಲ್ಡ್ ಇಟ್ಟಿದ್ದೀವಿ. ಆನ್ ಹೋಲ್ಡ್ ಆದ ನಂತರನೂ ಕೂಡ ನಮ್ಮ ವಿಜಯನಗರ ಅಧ್ಯಕ್ಷರಾಗಿರ್ಬೋದು ಅಥವಾ ಕೋಲಾರ ಅಧ್ಯಕ್ಷರಾಗಿರ್ಬೋದು ಪ್ರೊಟೆಸ್ಟ್ ಮಾಡಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ. ಅಂದರೆ ನಾನು ಕಂಟಿನ್ಯೂಟಿ ಇದ್ದೀನಿ, ಇಂಟ್ರೆಸ್ಟ್ ಇದಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಂಡ. ಸುಕೇಶ್, ನಿಖರವಾದ ಕಾರಣ ಅವ್ರು ಏನೂ ಹೇಳಲಿಲ್ಲ, ಯಾಕೆ ಗಲಾಟೆ ಆಯಿತು? ಆಮೇಲೆ ಯಾರು ಮಂತ್ರಿಗಳಾಗಲಿ ಶಾಸಕರಾಗಲಿ ಯಾರೂ ಇರಲಿಲ್ವ ಈ ಸಂದರ್ಭದಲ್ಲಿ ಕಚೇರಿಯಲ್ಲಿ ಅಂತ? ಅರವಿಂದ್, ಕೇವಲ ಯುವ ಕಾಂಗ್ರೆಸ್ನ ಕಾರ್ಯಕರ್ತರುಗಳಿದ್ದರು. ವಿಶೇಷವಾಗಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥದ್ದು ಮಂಜುನಾಥ್ ಗೌಡ ಮತ್ತು ಉಪಾಧ್ಯಕ್ಷ ಸ್ಥಾನದಲ್ಲಿ ದೀಪಿಕಾ ರೆಡ್ಡಿ ಇದ್ದರು. ಆ ದೀಪಿಕಾ ರೆಡ್ಡಿ ಅವರನ್ನ ಅವರ ಸ್ಥಾನದಿಂದ ಕಳೆದ ಕೆಲವು ದಿನಗಳ ಹಿಂದೆ, ಅಂದರೆ ಆ ಸ್ಥಾನಕ್ಕೆ ಅವರು ಏನು ಆಯ್ಕೆ ಆಗಿದ್ರು ಅಲ್ಲಿಂದ ಅವ್ರನ್ನ ವಿಮುಕ್ತಿಗೊಳಿಸಲಾಗಿತ್ತು ಅನ್ನುವಂಥದ್ದು, ಅದು ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ನಿರ್ಧಾರ ಆಗಿತ್ತು ಅನ್ನುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೀತಿದ್ದಂಥ ಪೂರ್ವಭಾವಿ ಸಭೆಯಲ್ಲಿ ಗಲಾಟೆಗಳು ನಡೆದಿದ್ದಾವೆ. ಎರಡೂ ಕಡೆಯವರ ಬೆಂಬಲಿಗರು, ದೀಪಿಕಾ ರೆಡ್ಡಿ ಬೆಂಬಲಿಗರು ಮತ್ತು ಯುವ ಕಾಂಗ್ರೆಸ್ನ ಅಧ್ಯಕ್ಷ ಮಂಜುನಾಥ್ ಗೌಡ ಅವರ ಬೆಂಬಲಿಗರ ನಡುವೆ ಈ ಒಂದು ಜಟಾಪಟಿ ಹೊಡೆದಾಟದ ಹಂತಕ್ಕೆ ಹೋಯಿತು ಅನ್ನುವಂಥದ್ದು. ಅಂದರೆ ಅವ್ರನ್ನ ಕೈ ಬಿಟ್ಟಿದ್ರು ಅನ್ನುವಂಥ ವಿಚಾರ. ಮತ್ತು ಹಿಂದಿನಿಂದಲೂ ಕೂಡ, ಅಂದರೆ ಯುವ ಕಾಂಗ್ರೆಸ್ ಚುನಾವಣೆ ನಡೆದ ನಂತರದಲ್ಲಿ ಸಹಜವಾಗಿ ಅಧ್ಯಕ್ಷ ಸ್ಥಾನದ ಪೈಪೋಟಿ ಸೇರಿದಂತೆ ಬೇರೆ ಬೇರೆ ಹಂತದಲ್ಲಿ ಇಬ್ಬರ ನಡುವೆ ಪೈಪೋಟಿ ಇತ್ತು. ಅದು ಒಂದು ಹಂತದಲ್ಲಿ ಇವತ್ತು ಬೇರೆ ಯಾವುದೋ ಕಾರಣಕ್ಕಾಗಿ ಅಥವಾ ಅವ್ರನ್ನ ಕೈ ಬಿಟ್ಟಿಂತ ಕಾರಣಕ್ಕಾಗಿ ಮಾತಿನ ಚಕಮಕಿ ಜೋರಾಗಿ ಹೊಡೆದಾಡಿಕೊಳ್ಳುವ ಹಂತಕ್ಕೆ ಹೋಗಿತ್ತು. ಮತ್ತು AICC ಮಟ್ಟದಿಂದ ಬಂದಂಥ ಅಂದರೆ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನು ಗೆರವು ಮಾಡುವಂಥ ಕೆಲಸವನ್ನು ದೀಪಿಕಾ ರೆಡ್ಡಿ ಬೆಂಬಲಿಗರು ಮಾಡಿದ್ರು ಅನ್ನುವಂಥದ್ದು. ಅದನ್ನು ತಪ್ಪಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಮಂಜುನಾಥ್ ಗೌಡ ಬೆಂಬಲಿಗ ಮತ್ತು ದೀಪಿಕಾ ರೆಡ್ಡಿ ಬೆಂಬಲಿಗರ ನಡುವೆ ಹೊಡೆದಾಟ ನಡೆದಿದೆ ಕೆಪಿಸಿಸಿ ಕಚೇರಿಯಲ್ಲಿ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ, ಧನ್ಯವಾದ. ಅದಕ್ಕೆ ಹೇಳೋದು, ಯಾವಾಗಲೂ ಯಾರಾದರೂ ಒಬ್ಬರು ಅದಕ್ಕೆ ಸಂಬಂಧಪಟ್ಟಂತೆ ದೊಡ್ಡವರು ಇರಬೇಕು ಅಂತ. ಇಲ್ಲಿ ಶಾಸಕರು ಇಲ್ಲ, ಮಂತ್ರಿಗಳು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋಂಗಾಗಿ ಈ ಗಲಾಟೆ ನಡೆದಿದೆ ಅಷ್ಟೇ.